ನಮಸ್ಕಾರ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ ಚಾನೆಲ್ಗೆ ಸ್ವಾಗತ. ಹಂಪಿ ಶಿಲ್ಪಕಲೆಗಳ ತವರೂರು. ಹಂಪಿಯಲ್ಲಿ ಅಡಗಿರುವ ಅನೇಕ ರಹಸ್ಯಗಳಲ್ಲಿ ಗಾಣಗಿತ್ತಿ ಜೈನ ದೇವಾಲಯ ಕೂಡ ಒಂದಾಗಿದೆ. ಈ ದೇವಾಲಯವು ಹಂಪಿಯ ಪೂರ್ವ ಭಾಗದಲ್ಲಿ ಭೀಮಾಸ್ ಗೇಟ್ ವೇ ಹತ್ತಿರ ಇದೆ. ಕಮಲಾಪುರದಿಂದ ಕಂಪ್ಲಿಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಈ ದೇವಸ್ಥಾನ ನೀವು ನೋಡಬಹುದು. ಸ್ನೇಹಿತರೆ, ಬನ್ನಿ ನಾವೀಗ ಈ ದೇವಸ್ಥಾನ ಇತಿಹಾಸ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಗಾಣಗಿತ್ತಿ ಜೈನ ದೇವಾಲಯವನ್ನು 1385ರಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ವಿಜಯನಗರದ ರಾಜ 2ನೇ ಹರಿಹರನ ದಂಡನಾಯಕನಾಗಿದ್ದ ಇರುಗುಪ್ಪ ಎಂಬುವರು ಈ ದೇವಸ್ಥಾನವನ್ನು ನಿರ್ಮಿಸುತ್ತಾರೆ. ಜೈನ ತೀರ್ಥಂಕರಾದ ಕುಂತುನಾಥನಿಗೆ ಈ ದೇವಾಲಯವನ್ನು ಸಮರ್ಪಣೆ ಮಾಡಿದ್ದಾರೆ. ಈ ದೇವಾಲಯವು ವಿಜಯನಗರ ಸಾಮ್ರಾಜ್ಯದ ಜೈನ ಸಂಸ್ಕೃತಿಯ ಪ್ರಮುಖ ಕೇಂದ್ರವಾಗಿತ್ತು. ವಿಡಿಯೋ ಚಿತ್ರೀಕರಣ ಮಾಡುವಾಗ ಸೆಲ್ಫಿ ಸ್ಟಿಕ್ ನೆಲದ ಮೇಲೆ ಇಡಬಾರ್ದು ಎಂದು ನಮಗೆ ಸೆಕ್ಯೂರಿಟಿ ಅವರು ಹೇಳ್ತಾ ಇದ್ದಾರೆ. ಇದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಹೊಸ ನಿಯಮ. ಈ ದೇವಾಲಯದ ಗೋಡೆಗಳ ಮೇಲೆ ಹಲವಾರು ಶಾಸನಗಳಿವೆ. ಈ ಶಾಸನಗಳು ದೇವಾಲಯ ನಿರ್ಮಾಣ ಇತಿಹಾಸ ಮತ್ತು ಆ ಕಾಲದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಮಗೆ ತಿಳಿಸಿಕೊಡುತ್ತೆ. ಇರುಗುಪ್ಪನ ಶಾಸನಗಳು ಮತ್ತು ದಾಖಲೆಗಳ ಪ್ರಕಾರ ಈ ದೇವಾಲಯವು ಜೈನ ಧರ್ಮದ ಪ್ರಚಾರ ಮತ್ತು ಅಭಿವೃದ್ಧಿಗೆ ಪ್ರಮುಖ ಪಾತ್ರ ವಹಿಸಿತ್ತು. ವಿಜಯನಗರದ ಸಾಮ್ರಾಜ್ಯದ ರಾಜರು ಜೈನ ಧರ್ಮವನ್ನು ಗೌರವಿಸುತ್ತಿದ್ದರು ಮತ್ತು ದೇವಾಲಯಗಳಿಗೆ ದೇಣಿಗೆ ಕೂಡ ನೀಡುತ್ತಾ ಇದ್ದರು. ಈ ದೇವಾಲಯವು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ತೋರಿಸುತ್ತದೆ. ದೇವಾಲಯದ ಪ್ರವೇಶ ದ್ವಾರ, ಮಂಟಪ, ಗರ್ಭಗುಡಿ ಮತ್ತು ಗೋಪುರಗಳು ದ್ರಾವಿಡ ಶೈಲಿಯ ವೈಶಿಷ್ಟ್ಯಗಳನ್ನು ನಮಗೆ ತೋರಿಸುತ್ತವೆ. ಇಲ್ಲಿನ ಸ್ತಂಭಗಳು ಮತ್ತು ಗೋಡೆಗಳ ಮೇಲೆ ಜೈನ ತೀರ್ಥಂಕರ ಮತ್ತು ದೇವತೆಗಳ ಸುಂದರವಾದ ಕೆತ್ತನೆಗಳನ್ನು ನಾವು ನೋಡಬಹುದು. ಹಂಪಿಗೆ ಬರ್ತಕ್ಕಂಥವರು ಮುಖ್ಯ ರಸ್ತೆಯಲ್ಲಿ ಇರತಕ್ಕಂಥ ಈ ದೇವಾಲಯವನ್ನು ತುಂಬಾ ನಿರ್ಲಕ್ಷ್ಯ ಮಾಡಿ ಹೋಗ್ತಾ ಇದ್ದಾರೆ. ದಯವಿಟ್ಟು ಈ ಒಂದು ದೇವಸ್ಥಾನವನ್ನು ಖಂಡಿತ ನೀವು ನೋಡಿ. ಈ ದೇವಸ್ಥಾನ ತುಂಬಾ ವಿಶಾಲವಾಗಿದೆ. ಹೊರ ಗೋಡೆಯನ್ನು ನೀವು ನೋಡ್ತಾ ಇದ್ದೀರಿ. ಈಗ ದೇವಸ್ಥಾನವನ್ನ ನಮಗೆ ತೋರಿಸ್ತಾ ಇದ್ದೇನೆ ನಿಮಗೀಗ. ಒಂದು ಚಿಕ್ಕ ಕೊಳ ಇಲ್ಲಿ ಇರೋದು, ನೀರಿನ ಕೊಳ. ಸೊ ಗಾರೆಯಿಂದ ನಿರ್ಮಿಸಿದ ದೇವಸ್ಥಾನ ಒಳಗಡೆ ಹೋಗೋಣ. ದೇವಸ್ಥಾನದ ಮಂಟಪಗಳು ಒಳಗಡೆ ತುಂಬಾ ಅದ್ಭುತವಾಗಿವೆ. ನೋಡ್ತಾ ಇದ್ರೆ ಮಂಟಪದ ಸೀಲಿಂಗ್ ಅನ್ನು. ಒಳಗಡೆ 3 ಕೋಣೆಗಳಿವೆ. ಈ ಕೋಣೆಯ ನಂತರ ದೇವಸ್ಥಾನ ಒಳಗಡೆ ಇನ್ನೂ 2 ಕೋಣೆಗಳಿದೆ. ತುಂಬಾ ಕತ್ಲರಿಂದ ಒಳಗಡೆ ಹೋಗಿ ಸ್ವಲ್ಪ ಭಯ ಆಗುತ್ತೆ. ಹುಳ ಪುಡಿಗಳು ಇರೋದ್ರಿಂದ ಸೊ ಬ್ಯಾಟ್ರಿ ಇದ್ರೆ ಒಳಗಡೆ ಹೋಗ್ಬೋದು. ಸೊ ನೀವು ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ದೇವಸ್ಥಾನ ಒಳಗಡೆ. ಇಲ್ಲಿ ಪೀಠ ಮಾತ್ರ ಇದೆ, ಯಾವುದೇ ದೇವಸ್ಥಾನ ಮೂರ್ತಿ ಇಲ್ಲ ಇಲ್ಲಿ. ಇದು ದೇವಸ್ಥಾನ ಬಾಗಿಲು, ಕಂಬಗಳು, ನೋಡ್ಬೋದು. ಈಗ ಒಳಗಡೆ ಹೋಗೋಣ ದೇವಸ್ಥಾನ ಒಳಗಡೆ. ಈಗ ನೀವು ನೋಡ್ತಾ ಇದ್ದೀರಾ, ಬ್ಯಾಟ್ರಿ ಹಾಕಿ ಸ್ವಲ್ಪ ನೋಡ್ತಾ ಇದ್ದೀವಿ. ಸುತ್ತಲೂ ಕಪ್ಪಾಗಿದೆ ನೋಡಿ, ಕತ್ಲಾಗಿದೆ, ಏನೂ ಕಾಣಲ್ಲ ಒಳಗಡೆ. ಏನು ನೋಡ್ತಾ ಇರ್ಬೋದು. ಸೊ ಸೂರ್ಯನ ಕಿರಣಗಳು ಈ ದೇವಸ್ಥಾನವನ್ನ ಚುಂಬಿಸುವಂತೆ ಕಾಣ್ತಾ ಇದೆ. ಇಡೀ ಸಂಜೆಯಲ್ಲಿ ತುಂಬಾ ಅದ್ಭುತವಾಗಿ ಈ ದೇವಸ್ಥಾನ ಕಾಣ್ತಾ ಇದೆ. ಇನ್ನೊಂದು ದ್ವಾರ ಪೂರ್ವಕ್ಕೆ ಇದೆ ಇದಕ್ಕೆ. ಗಾಣಗಿತ್ತಿ ದೇವಾಲಯದ ಪ್ರಮುಖ ಆಕರ್ಷಣೆ ಅಂದರೆ 24 ಅಡಿ ಎತ್ತರದ ಏಕಶಿಲಾ ದೀಪಸ್ತಂಭ. ಈ ಸ್ತಂಭವು ಒಂದೇ ಕಲ್ಲಿನಿಂದ ಮಾಡಲ್ಪಟ್ಟಿದ್ದು ಇದು ಹಂಪಿಯ ಅತ್ಯಂತ ಪ್ರಮುಖ ಸ್ಮಾರಕಗಳಲ್ಲಿ ಒಂದಾಗಿದೆ. ಈ ಸ್ತಂಭದ ಮೇಲೆ ಜೈನ ತೀರ್ಥಂಕರ ಕೆತ್ತನೆಗಳನ್ನು ಕಾಣಬಹುದು. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.
ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ.